ಮೇನ್ ಇಂಪಾರ್ಟೆಂಟ್ ಈ ಲೈಟ್ ಬರಬೇಕು. ಇಗ್ನಿಷನ್ ಆನ್ ಮಾಡಿ ನೀವು ಸ್ವಿಚ್ ಆನ್ ಮಾಡಿದ್ರೆ ಈ ಲೈಟ್ ಬರಬೇಕು, ಆರೆಂಜ್ ಕಲರ್ ಇದೆಯಲ್ಲ ಈ ಲೈಟ್ ಬರಬೇಕು. ಆ ಲೈಟ್ ಬಂದ್ರೆ ಮಾತ್ರ ನಿಮ್ದು ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಕ್ಸಿಲೇಟರ್ ಕೊಡೋದು ಬೇಡ, ಸುಮ್ಮನೆ ಸೆಲ್ಫ್ ಹೊಡಿರಿ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ಆಗಿಲ್ಲ ಅಂದ್ರೆ ಒಂದ್ಸತಿ ಕೀ ಆಫ್ ಮಾಡ್ಬಿಟ್ಟು ಆನ್ ಮಾಡಿ ಸೆಲ್ಫ್ ಹೊಡಿರಿ ಸ್ಟಾರ್ಟ್ ಆಗುತ್ತೆ. ಎರಡನೇ ಇಂಪಾರ್ಟೆಂಟ್ ಇದು DSLR ಇದು ಲೈಟ್ ಆನ್ ಅಲ್ಲೇ ಇರುತ್ತೆ, ಇದು ಸ್ವಿಚ್ ಕೊಟ್ಟಿಲ್ಲ, ಸೊ ಯಾವ್ದು ಸ್ವಿಚ್ ಅನ್ನ ಹಾಕ್ಸ್ಕೊಳ್ಳೋದು ಬೇಡ. ಮೂರನೇ ಇಂಪಾರ್ಟೆಂಟ್ ಗಾಡಿ ಸ್ಟಾರ್ಟ್ ಇದ್ದು ಗೇರ್ ಅಲ್ಲಿ ಇದ್ದಾಗ ಸೈಡ್ ಸ್ಟ್ಯಾಂಡ್ ಏನಾದ್ರು ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ, ಏನ್ ಮಾಡಿದ್ರು ಸ್ಟಾರ್ಟ್ ಆಗಲ್ಲ. ಇಲ್ಲ ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಇಲ್ಲ ಗಾಡಿ ನ್ಯೂಟ್ರಲ್ ಮಾಡ್ಬೇಕು, ಎರಡರಲ್ಲಿ ಒಂದ್ ಮಾಡಿದ್ರೆ ಗಾಡಿ ನಿಮ್ದು ಮತ್ತೆ ವಾಪಸ್ ಸ್ಟಾರ್ಟ್ ಆಗುತ್ತೆ. ನಾಲ್ಕನೇ ಇಂಪಾರ್ಟೆಂಟ್ ಇದಕ್ಕೆ ಪೆಟ್ರೋಲ್ ನಾಬ್ ಬರಲ್ಲ, ಹಳೆ ಗಾಡಿಗಳ ತರ ಆನ್ ಆಫ್ ಸ್ವಿಚ್ ಬರಲ್ಲ. ಸೊ ಹಾಗಾಗಿ ನೀವು 1 ಪಾಯಿಂಟ್ ಪೆಟ್ರೋಲ್ ಯಾವಾಗ್ಲೂ ಮೇಂಟೈನ್ ಮಾಡಬೇಕು. ಇದರಲ್ಲಿ 2 ಲೀಟರ್ ಪೆಟ್ರೋಲ್ ಇರುತ್ತೆ, ಆದ್ರೂ ಬಟ್ ನಿಮ್ಗೆ 2 ಲೀಟರ್ ಪೆಟ್ರೋಲ್ ಸಫಿಶಿಯಂಟ್ ಇರಲ್ಲ. ಸೊ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಒಂದು 500 ರೂಪಾಯಿ ಅದನ್ನ ನಿಮ್ಗೆ ಎಷ್ಟಿದೆ ಹಾಕ್ಸ್ಕೊಂಡ್ಬಿಟ್ಟು 1 ಪಾಯಿಂಟ್ ಬಂದ್ಮೇಲೆ ಅದನ್ನ ನೀವು ಯಾವಾಗ್ಲೂ ಮೇಂಟೈನ್ ಮಾಡಬೇಕು. ಓಕೆನಾ, ಇದು ಮೇಜರ್ ಇಂಪಾರ್ಟೆಂಟ್ ಮಾತು. ನೆಕ್ಸ್ಟ್ ಇದ್ರ ಜೊತೆಗೆ ಬ್ಯಾಟ್ರಿ ಬರುತ್ತೆ, ಬಂದು 1 ವರ್ಷ ವಾರಂಟಿ ಬರುತ್ತೆ ಬ್ಯಾಟ್ರಿಗೆ. 1 ವರ್ಷದಲ್ಲಿ ಬ್ಯಾಟ್ರಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮಗೆ ಪೀಸ್ ಟು ಪೀಸ್ ರಿಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ಇದ್ರ ಜೊತೆ ಬರೋ ಇನ್ಶೂರೆನ್ಸ್ 5 ವರ್ಷ ಇರುತ್ತೆ, 1+4 ಇರುತ್ತೆ. ಮೊದಲನೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೋಬೇಕು. ಫಸ್ಟ್ ಪಾರ್ಟಿ ಅಂದ್ರೆ ಗಾಡಿ ಗಾಡಿಗೆ ಕಂಪನಿಯಿಂದ 5 ವರ್ಷ ಅಥವಾ 75,000 ಕಿಲೋಮೀಟರ್ ವರೆಗೂ ವಾರಂಟಿ ಬರುತ್ತೆ. ಸಬ್ಜೆಕ್ಟ್ ನೀವು ಎಲ್ಲಾ ಸರ್ವಿಸ್ ಟೈಮ್ ಟು ಟೈಮ್ ಶೋರೂಮ್ ಅಲ್ಲಿ ಮಾಡಿಸ್ಕೊಂಡಿದ್ರೆ ಮಾತ್ರ. ಈ ಗಾಡಿ ನೀವು ಯಾವುದೇ ಕಾರಣಕ್ಕೂ ಎಂತದೇ ಪ್ರಾಬ್ಲಮ್ ಬರಲಿ ಗಾಡಿನ ಲೋಕಲ್ ವರ್ಕ್ಶಾಪ್ ಲೋಕಲ್ ಮೆಕ್ಯಾನಿಕಲ್ ತೋರ್ಸಂಗಿಲ್ಲ. ಯಾಕೆ ತೋರಿಸಿದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಕೈ ಮಾಡಕ್ಕಾಗಲ್ಲ, ತೋರಿಸಿದ್ರೆ ನಿಮ್ದು ವಾರಂಟಿ ಹೋಗ್ಬಿಡುತ್ತೆ. ಓಕೆನಾ, ಸೊ ಇಷ್ಟು ಗಾಡಿ ಬಗ್ಗೆ ಇದು ಬೇಸಿಕ್ ಇನ್ಫಾರ್ಮೇಶನ್. ಮೊದಲೇ ಸರ್ವಿಸ್ ಬಂದು 500 ಕಿಲೋಮೀಟರ್ ಇರುತ್ತೆ ಅಥವಾ 1 ತಿಂಗಳು. ಸೊ ಯಾವ್ದು ಮುಂಚೆ ಆಗುತ್ತೋ ಅದರಲ್ಲಿ ಸರ್ವಿಸ್ ಮಾಡಿಸ್ಕೋಬೇಕು. ಫಸ್ಟ್ ಸರ್ವಿಸ್ ಅಲ್ಲಿ ಲೇಬರ್ ಮಾತ್ರ ಫ್ರೀ ಇರುತ್ತೆ, ಆಯಿಲ್ ಕನ್ಸ್ಯೂಮಬಲ್ ಚಾರ್ಜಬಲ್ ಇರುತ್ತೆ. ಸೊ ಇದು ಗಾಡಿ ಬಗ್ಗೆ ಇರೋ ಇನ್ಫಾರ್ಮೇಶನ್. ಇದೇನ್ ಮೇಲ್ಗಡೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದೆಯಲ್ಲ, ಅದು RPM ಮೀಟರ್. ಇದು ನಿಮ್ದು ಫ್ಯೂಯಲ್ ಇಂಡಿಕೇಶನ್, ಇಲ್ಲಿ ನಿಮ್ದು ಕಿಲೋಮೀಟರ್ ಬರುತ್ತೆ. ಓಕೆ, ಇಲ್ಲಿ ನಿಮ್ದು ಟ್ರಿಪ್ 1 ಟ್ರಿಪ್ 2 ನೀವು ಸೆಟ್ ಮಾಡ್ಕೋಬಹುದು. ಟ್ರಿಪ್ 1 ಟ್ರಿಪ್ 2 ಅಂತಂದ್ರೆ ಇಬ್ರು ಓಡಿಸಿದ್ರೆ ಮೈಲೇಜ್ ಅಥವಾ ಎಷ್ಟು ಓಡಿಸಿದೀವಿ ಅನ್ನೋ ಚೆಕ್ ಮಾಡಕ್ಕೆ ಟ್ರಿಪ್ 1 ಟ್ರಿಪ್ 2 ಮಾಡಿಸಬಹುದು. ಇಲ್ಲ ಇದು ನಿಮ್ದು ಓಡಿಯೋ ಅಂತಂದ್ರೆ ರೆಗ್ಯುಲರ್ ಕಿಲೋಮೀಟರ್ ನಿಮ್ದು ಎಷ್ಟು ರನ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಓಕೆ, ಮಿಕ್ಕಿರೋದನ್ನ ನಿಮ್ಮ ಬ್ಲೂಟೂತ್ ಎಲ್ಲ ನಿಮ್ದೆ. ಲಕ್ಷ್ಮಿ ಮೋಟರ್ಸ್ ಜೊತೆ ಅನುಭವ ಹೇಗಾಯ್ತು ಅಂದ್ರೆ, ನೀವು ಬಂದಾಗ ಇಲ್ಲಿ ಮಾತಾಡ್ಸಿದ್ರ, ನೀವು ಬಂದಿದ್ರ ಶೋರೂಮ್ಗೆ, ಫೋನಲ್ಲೇ ಕೆಲಸ ಆಯ್ತಾ, ಗಾಡಿ ಕ್ಯಾಶ್ ಅಲ್ಲಿ ತಗೊಂಡ್ರ, ಲೋನ್ ಅಲ್ಲಿ ತಗೊಂಡ್ರ, ಅದನ್ನ ನಿಮ್ಮ ಅನುಭವ ಲಕ್ಷ್ಮಿ ಮೋಟರ್ಸ್ ಜೊತೆ ಹೇಗಾಯ್ತು ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾತಾಡಿ ಒಂದು 2-3. ಬಜಾಜ್ ಲಕ್ಷ್ಮಿ ಮೋಟರ್ಸ್ ಶೋರೂಮ್ ಇಂದ ತುಂಬಾ ಗುಡ್ ಸರ್ವಿಸ್ ಮಾಡ್ಕೊಂಡು ಕೊಡ್ತಾರೆ. ತುಂಬಾ ನಗ್ನಗ್ತಾ ಚೆನ್ನಾಗಿ ಮಾತಾಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ನನಗಂತೂ ತುಂಬಾ ನೀಟಾಗಿ ಸರ್ವಿಸ್ ಮಾಡ್ಸ್ಕೊಂಡ್ ಕೊಟ್ರು. ಈಗ ಚೆನ್ನಾಗಿ ಎಲ್ಲ ನಗ್ನಗ್ತಾ ಚೆನ್ನಾಗಿ ಮಾತಾಡ್ಕೊಂಡ್ರು. ಫಸ್ಟ್ನೇ ಡೌನ್ ಪೇಮೆಂಟ್ ಎಲ್ಲ ಕಟ್ಟಿದ್ದೀನಿ, ಈಗ 16,000 ರೂಪಾಯಿ ಕಟ್ಬಿಟ್ಟು ಗಾಡಿ ತಗೊಂಡ್ಬಂದೆ. ನಗ್ನಗ್ತಾ ಚೆನ್ನಾಗಿ ಮಾತಾಡ್ತಾರೆ. ದಯವಿಟ್ಟು ಪ್ರೀತಿಯಿಂದ ಇಲ್ಲಿ ಬಂದು ಏನೋ ಬೈಕ್ ತಗೊಂಡಿರೋದು ಇಲ್ಲಿ ಬಂದು ತಗೋದು, ನನಗೆ ಇಷ್ಟ ಆಗಿದೆ. ಸರ್, ನೀವು ಗಾಡಿ ಬಂದು ಶೋರೂಮ್ ಬಂದು ಬುಕ್ ಮಾಡಿದ್ರ ಬರೀ ಫೋನ್ ಅಲ್ಲಿ ಬುಕ್ ಮಾಡಿದ್ರ? ಅದು ಹೇಳ್ತೀನಿ, ನಾನು ಇಲ್ಲಿಗೆ ಶೋರೂಮ್ ಹತ್ರ ಬಂದಿರ್ಲಿಲ್ಲ, ಫೋನ್ ಮಾಡಿದೆ, ಪಿಕ್ ಮಾಡಿದ್ರು. ಸರ್ ಹೇಳಿ ಸರ್ ಅಂತಂದ್ರೆ, ಸರ್ ಅಮೌಂಟ್ ಹಾಕ್ತೀನಿ, ಗಾಡಿ ಬುಕ್ ಮಾಡ್ಬೇಕಾಯ್ತದೆ. ಹ್ಞೂ ಅಣ್ಣಾಜಿ ಯಾಕಣ್ಣಾಜಿ ಅಂತ ನಗ್ನಗ್ತಾ ಒಳ್ಳೆ ತಮ್ಮನ್ ತರ ಟ್ರೀಟ್ ಮಾಡಿದ್ರು. ನಗ್ನಗ್ತಾ ನನಗೆ ನಾನೆಲ್ಲೋ ಹೊರಗಡೆ ಇದ್ದೆ, ಅಮೌಂಟ್ ಹಾಕ್ತೆ, ಬುಕ್ ಆಯ್ತು ಇದು ಗಾಡಿ. ಇಲ್ಲಿಗೆ ಬಂದು ಈಗ ಅಡ್ವಾನ್ಸ್ ಕಟ್ಬಿಟ್ಟು ತಗೊಂಡೋಗ್ತಾ ಇದ್ದೀನಿ. ಗಾಡಿ ಗುಡ್ ಸರ್ವಿಸ್ ಇದೆ, ಕ್ಲೀನ್ ಆಗಿ ಸರ್ವಿಸ್ ಮಾಡ್ಕೊಂಡು ಕೊಡ್ತಾರೆ. ಅಂಡ್ ಥ್ಯಾಂಕ್ ಯು ಸರ್. ಸರ್, ಗಾಡಿ ಕ್ಯಾಶ್ ಅಲ್ಲಿ ತಗೊಂಡ್ರ ಫೈನಾನ್ಸ್ ಅಲ್ಲಿ ತಗೊಂಡ್ರ? ಸರ್ ಫೈನಾನ್ಸ್. ಓಕೆ, ಫೈನಾನ್ಸ್ ಸ್ಕೀಮು, ಡೌನ್ ಪೇಮೆಂಟ್, EMI ಎಲ್ಲ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದಾರಾ? ಹಾ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ದಯವಿಟ್ಟು ನಮ್ಮ ಶೋರೂಮ್ ನ ಇನ್ನೂ ಜಾಸ್ತಿ ರೆಕಮೆಂಡ್ ಮಾಡಿ ಫ್ರೆಂಡ್ಸ್ ಗಳಿಗೆ ಎಲ್ಲ ನಮ್ಮ ಹತ್ರ ಕಳಿಸಿ ಸರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್.